ಅದರಲ್ಲಿ ಪ್ರೋಸೆಸ್ ಏನಿರ್ತದೆ ಅಂದರೆ ಒಂದು ಕೌಂಟರ್ ಸ್ಯಾಂಪಲ್ ತಯಾರು ಮಾಡ್ತಾರೆ. ಸ್ಯಾಂಪಲ್ ಅವರು ಕಲರ್ ಚಾಯ್ಸು, ಅವ್ರ ಡಿಸೈನ್ಸು, ಅವ್ರು ಏನೇನು ಅದರಲ್ಲಿ ಆ್ಯಡ್ ಮಾಡಬೇಕು, ಅಡಿಷ್ನಲ್ ಕೆಲಸ. ಸರ್, ನಾವು ಇಲ್ಲಿ ಇದ್ದಿದ್ದೆ ಅಲ್ವಾ, ನಮ್ಮದು ಡಸ್ಟ್ ಇಲ್ಲಿ ವೇಸ್ಟ್ ವುಡ್ ಇದು ಇರುತ್ತೆ ಅಲ್ವಾ, ಅದ್ರದ್ದು ಡಸ್ಟ್ ಇದೆ ಇಲ್ಲಿ. ಈ ಥರ ಚೀಲನಲ್ಲಿ ಹಾಕ್ಸ್ತಾ ಇದ್ದೀವಿ. ಈ ಡಸ್ಟ್ ಏನು ಮಾಡ್ತೀವಿ ನಾವು ಅಗರಬತ್ತಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅವ್ರಿಗೆ ನಾವು ಸೇಲ್ ಮಾಡ್ತೀವಿ. ಅಗರಬತ್ತಿ ಮಾಡ್ತಾರೆ ಅಲ್ವಾ, ಅವ್ರಿಗೆ ಸೇಲ್ ಮಾಡ್ತೀವಿ. ಅದಾದಮೇಲೆ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ವೇಸ್ಟ್ ವುಡ್ ಇರುತ್ತಲ್ವ, ಅದು ಬಂದು ನಾವು ಹೋಟೆಲ್ ಅವ್ರಿಗೆ ಸೇಲ್ ಮಾಡ್ತೀವಿ. ಯಾಕೆ ಅಂದರೆ ಅಡುಗೆ ಮಾಡೋಕ್ಕೆ ಒಲೆಗೆ ಹಾಕೋಕ್ಕೆ ಅವ್ರಿಗೆ ಯೂಸ್ ಕೊಡ್ತೀವಿ. ಸೊ ಡೈಲಿ ಡಸ್ಟ್ ಎಲ್ಲ ಇದೆಯಲ್ಲ, ವೇಸ್ಟೇಜು ಅದೆಲ್ಲ ಡೈಲಿ ವೈಸಸ್ ಮೇಲೆ ತೊಗೊಂಡು ಹೋಗ್ತಾರೆ ಹೆಂಗೆ? ನೀವು ಪ್ಯಾಕ್ ಮಾಡಿ ಇಟ್ಟಿರ್ತೀರಾ? ಇಲ್ಲ, ನಾವು ಪ್ಯಾಕ್ ಮಾಡಲ್ಲ ಸರ್, ಹಿಂಗೆ ಬಿಟ್ಬಿಡ್ತೀವಿ. ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ನಾವು, ಈ ಥರ ನಮ್ಮ ಹತ್ರ ಡಸ್ಟ್ ಇದೆ ಅಂದರೆ ಅವರು ಕಳಿಸ್ತಾರೆ. 4 ಡೇಸ್ಗೆ 1 ಟೈಮ್, 3 ಡೇಸ್ಗೆ 1 ಟೈಮ್ ಅವರೇ ತಗೊಂಡು ಹೋಗ್ತಾರೆ. ಎಲ್ಲಿಂದ ಬಂದಿದ್ದೀವಿ. ತುಂಬ ಲೈಟ್ ವೇಟ್ ಇದೆ. ಐವರಿ ವುಡ್ಡಲ್ಲಿ ಎಲ್ಲ ವುಡ್ ಸೀಸನಿಂಗ್ ಆದಮೇಲೆ ಲೈಟ್ ವೇಟ್ ಆಗುತ್ತೆ. ಆದಮೇಲೆ ನಾವು ಡಿಸೈನ್ ಇದು ಕಲರ್ ಅಪ್ಲಿಕೇಶನ್ ಜಾಸ್ತಿ ನಾವು ಏನು ಮಾಡ್ತೀವಿ, ಐವರಿ ವುಡ್ ಯೂಸ್ ಮಾಡ್ತೀವಿ. ಈ ಥರ ಐವರಿ ವುಡ್ ಯೂಸ್ ಮಾಡ್ತೀವಿ ಅಲ್ವಾ, ಇದ್ಮೇಲೆ ಕಲರ್ ಅಪ್ಲಿಕೇಶನ್, ಹ್ಯಾಂಡ್ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಕಳಿಸುತ್ತೆ. ಈಸಿ ಟು ಕರ್ವ್ ಇರುತ್ತೆ, ಶೇಪ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ಯಾಂಡಿಂಗ್ ಮಾಡಿ ಇದ್ಮೇಲೆ ಅಪ್ಲೈ ಮಾಡ್ತೀವಿ ಅಲ್ವಾ, ಅದು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ಜಾಸ್ತಿ ಐವರಿ ವುಡ್ ತೊಗೊತೀವಿ. ಇದೇ ಮಷಿನ್ ಲೇತ್ ಮಿಷಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಮ್ಯಾನುಫ್ಯಾಕ್ಚರಿಂಗ್ ಹಂತದಲ್ಲಿರುವಂಥ ಟಾಯ್ಸು ತುಂಬ ಇದ್ದಾವೆ. ಸೊ ಇದು ಡಿಫ್ರೆಂಟ್ ಆಗಿದೆ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹಿಂಗಿರುತ್ತೆ ಅಲ್ವಾ? ಓಕೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೀಗಿರುತ್ತೆ ಬ್ಲಾಕ್ಸು, ಆನಂತರ ಈ ಥರ ಆಗುತ್ತೆ. ಸೊ ಆನಂತರ ಮತ್ತೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟು ಇದೆಲ್ಲ ಟೂಲ್ಸ್ ನೋಡಿ, ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ ಯೂಸ್ ಮಾಡ್ತಾರೆ. ಬಟ್ ಮಷಿನರಿಯಲ್ಲಿ ಏನು ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಬಟ್ ಏನು ಕೈಯಲ್ಲಿ ಕೂಡ ಮ್ಯಾನ್ ಮೇಡ್ ಕೂಡ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಅವರು ಪರ್ಟಿಕ್ಯುಲರ್ ಡಿಸೈನನ್ನು ಮಾಡ್ತಾರೆ ಇಲ್ಲಿ. ಈಗ ಇಲ್ಲಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಲೈವ್ ಆಗಿ ಡೆಮೋ. ಓಕೆನಾ? ಸೊ ಇಲ್ಲಿ ನೋಡಿ, ಇವರು ಲೈವ್ ಆಗಿ ಈಗ ಮಾಡ್ತಾ ಇದ್ದಾರೆ. ಸೊ ಏನಂದರೆ ನೀವು ಇಲ್ಲಿ ಬಂದಾಗ ಫ್ಯಾಕ್ಟ್ರಿ ಟೂರ್ ಅಂತ ಹೇಳಿ ಬರ್ತಿರಲ್ಲ, ಪರ್ಟಿಕ್ಯುಲರ್ ಆಗಿ ಹೇಗಾಗತ್ತೆ ಅಂತ ತೋರಿಸ್ತಾರೆ. ನೋಡೋಣ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ, ಡಿಸೈನ್ ಹೇಗೆ ಮಾಡ್ತಾರೆ ಅಂತ. ಇಲ್ಲಿ ನಿಂತ್ಕೋಬೋದಲ್ಲ? ನೇಮ್ಸ್ ಇರುತ್ತೆ, ಯಾವುದು ಅಂತ ಹೇಳ್ತಾರೆ. ಉಗುರುಳ್ಳಿ ಅಂತ ಹೇಳ್ತಾರೆ. ಇದು ರಫ್ ಇರ್ತದಲ್ಲ ರೌಂಡ್ ಮಾಡೋದಕ್ಕೆ, ಇದು ಉಗುರುಳ್ಳಿ. ಇದು ಶೇಪ್ ಉಳ್ಳಿ, ಇದು ಡಿಸೈನ್ ಮಾಡೋದಕ್ಕೆ. ಇದು ಕಟಿಂಗ್ ಉಳ್ಳಿ, ಇದು ಕಟ್ ಮಾಡೋದಕ್ಕೆ. ಇದು ರಫ್ ಇರ್ತದಲ್ಲ, ಸ್ಮೂತ್ ಆಗ್ತದೆ ಎಲ್ಲ. ಫ್ಲಾಟ್ ಉಳ್ಳಿ, ಇದು ಸ್ಮೂತ್ ಮಾಡೋದಕ್ಕೆ. ಆಮೇಲೆ ಇದು ಸಾಲ್ ಪೇಪರ್ ಇದೆ, 120, 220. ಇದು ರಫ್, ಇದು ನೈಸ್ ಮಾಡ್ತಿದೆ. ಇದು ಕಂಪಾಸ್ಗಳು, ಸೈಡ್ ಕಂಪಾಸ್. ಇದು ಮೇಲೆ ಅದು ಫಿಟ್ನೆಸ್ ಚೆಕ್ ಮಾಡೋದಕ್ಕೆ ಆ ಥರ ಕಂಪಲ್. ಈ ತಾಳೆಗರಿ ಎಲೆ, ಇದು ತಾಳೆಗರಿ ಎಲೆ ಯಾಕೆ ಯೂಸ್ ಮಾಡ್ತೀರಾ? ಇದು ಕಲರ್ ನೈಸ್ ಮಾಡೋದಕ್ಕೆ, ಶೈನಿಂಗ್ಗೆ. ಇದು ಮಾಡ್ತೀನಿ ಈಗ.
ಎಲ್ಲ ಸಾಫ್ ಆಗಿದೆ, ರಫ್ ಇದೆ, ಎಲ್ಲ ಸಾಫ್ ಆಗಿಬಿಟ್ಟಿದೆ. ಈಗ ಬಣ್ಣ ಹಾಕ್ತೀನಿ ನಾನು. ಸೊ ಈಗ ಬಣ್ಣ ಹಾಕ್ತಾ ಇದ್ದಾರೆ ಅವರು. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲರ್ಸ್ ಇದೆ, ಎಲ್ಲ ನ್ಯಾಚುರಲ್. ಸೊ ಕಲರ್ ಕೂಡ ತುಂಬ ವೆರೈಟಿಯಾದ ಕಲರ್ ಇದೆ. ಸೊ ಈಗ ತಾಳೆಗರಿ ಯೂಸ್ ಮಾಡ್ತಾ ಇದ್ದಾರೆ, ಅದು ನೈಸ್ ಬರೋದಕ್ಕೆ. ಕೋಕೋನಟ್ ಆಯಿಲ್ ಜೊತೆ ತಾಳೆಗರಿ. ಸೊ ಕಲರ್ ಹಾಕಿ ಆದ ನಂತರ ಕೋಕೋನಟ್ ಆಯಿಲ್ ಮತ್ತು ತಾಳೆಗರಿ ಯೂಸ್ ಮಾಡಿ ಶೈನಿಂಗ್ ಕೊಡ್ತಾ ಇದ್ದಾರೆ ಅದಕ್ಕೆ. ಸೊ ನೋಡಿ ಎಷ್ಟು ನೀಟಾಗಿ ಶೈನಿಂಗ್ ಬರ್ತಾ ಇದೆ ಅಂತ. ಇಮಿಡಿಯೇಟ್ಲಿ ಡ್ರೈ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಡ್ರೈ ಆಗತ್ತಂತೆ. ಸೊ ಈಗ ಒಂದು ಕಲರ್ ಹಾಕಿದ್ದಾರೆ. ನೋಡಿ ಏನಿಲ್ಲ. ಸಖತ್ ನೈಸಾಗಿ ಬಂದಿದೆ. ಸೊ ಇದಕ್ಕೆ ಇನ್ನೊಂದು ಕಲರ್ ಹಾಕ್ತೀರಾ ಈಗ? ಹಾಂ. ಸೊ ಮತ್ತೆ ತಾಳೆಗರಿ ಕೋಕೋನಟ್ ಆಯಿಲು, ಯಾಕೆಂದರೆ ಶೈನ್ ಬರೋದಕ್ಕೆ. ನೋಡಿ ಅದಾಗದ ನಂತರ ಎಷ್ಟು ಶೈನ್ ಬರ್ತಾ ಇದೆ ಅಂತ. ಹಾಂ, ಈಗ ಪರ್ಪಲ್ ಕಲರ್ ಹಾಕ್ತಾ ಇದ್ದಾರೆ. ಸೊ ಕಲರ್ಗೆಲ್ಲ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ? ಅವಾಗ ಹೇಳಿದ್ರಿ ಕುಂಕುಮ ಮತ್ತೆ ಟರ್ಮರಿಕ್ ಅಂತ, ಅದು ಬಿಟ್ಟು ಬೇರೆ ಯಾವ್ಯಾವ್ದು ಯೂಸ್ ಮಾಡ್ತೀರಾ? ಅದಾದ್ಮೇಲೆ ನಾವು ಒಂದ್ ಸ್ವಲ್ಪ ಇನ್ಆರ್ಗ್ಯಾನಿಕ್ ಕಲರ್ಗೆ ಏನ್ ಮಾಡ್ತೀವಿ, ಕೆಮಿಕಲ್ ಯೂಸ್ ಮಾಡ್ತೀವಿ. ಕೆಮಿಕಲ್ಸ್ ಅದ್ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಫುಡ್ ಕಲರ್ಸ್ ಇದೆ ಅಲ್ವಾ, ಫುಡ್ ಕಲರ್ ನಮ್ಗೆ ಆರ್ಗ್ಯಾನಿಕ್ ಇರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಸೊ ನೋಡಿ, ಈಗ ಕೆಲವೊಂದು ಕಲರು ನಾವು ಆರ್ಗ್ಯಾನಿಕ್ ಮಾಡೋಕ್ಕಾಗಲ್ಲ, ಬಟ್ ಫುಡ್ ಕಲರಲ್ಲಿ ನಿಮಗೆ ಆರ್ಗ್ಯಾನಿಕ್ ಫುಡ್ ಕಲರ್ ಸಿಗುತ್ತೆ. ಅದನ್ನು ಯೂಸ್ ಮಾಡಿ ಇವರು ಟಾಯ್ಸಿಗೆ ಕಲರಿಂಗ್ ಮಾಡ್ತಾ ಇರ್ತಾರೆ. ಒಂದನ್ನು ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು 10 ನಿಮಿಷ ಆಗ್ತದೆ ಸರ್. 10-15 ನಿಮಿಷ ಆಗ್ತದೆ. ಈಗ ಸ್ವಲ್ಪ ಡಿಸೈನ್ ಎಲ್ಲ ಬೇರೆ ಬಂದಿದೆ ಅಂತ ಇಟ್ಕೊಳ್ಳಿ, ಆವಾಗ ಟೈಮ್ ಜಾಸ್ತಿ ಬೇಕಾಗತ್ತಾ? ಹೌದೌದು. ನಮಗೆ ಆರ್ಡ್ರ್ ಮೇಲೆ ಡಿಸೈನ್ ಮೇಲೆ ಹೆಂಗಿರ್ತದೆ ಹಂಗೆ ಟೈಮ್ ಹಿಡಿತದೆ. ಅದು ಸ್ವಲ್ಪ ಡಿಸೈನ್ ಕಮ್ಮಿದು ಕೆಲಸ ಬಂದರೆ ಅದು ಸ್ವಲ್ಪ ಬೇಗ ಆಗಿಬಿಡ್ತದೆ, ಆ ಥರ ಆಗಿಲ್ಲ. ಇದಕ್ಕೆ ಮಾಡಿದ್ರೆ ಒಂದು 7-8 ನಿಮಿಷ ಆಗ್ತದೆ. ಇದು ಈ ಪೀಸ್ ಮಾಡಿದ್ದಕ್ಕೆ. ಇದಕ್ಕೆ ಏನು ಗೊಂಬೆ ಅಂತ ಹೆಸರು? ಪರ್ಟಿಕ್ಯುಲರ್ ಆಗಿ ಏನಾದರೂ ಹೆಸರು ಇದೆಯಾ?
ಇಲ್ಲ ಯಾವ್ದು ಹೆಸರು ಅಂತ ಏನಿಲ್ಲ. ಏನು ಪರ್ಟಿಕ್ಯುಲರ್ ಆಗಿ ಹೆಸರಿಲ್ವ? ಚನ್ನಪಟ್ಟಣ ಟಾಯ್ಸ್. ಚನ್ನಪಟ್ಟಣ ಟಾಯ್ಸ್ ಅಂತಾನೆ. ಈಗ ಪ್ರತಿಯೊಂದು ಟಾಯ್ಸಿಗೆ ಬೇರೆ ಬೇರೆ ಹೆಸರು, ಆ ಥರ ಎಲ್ಲ ಏನಿಲ್ಲ? ನಮಗೆ ಬೇಕು ಅಲ್ವಾ, ಅದಕ್ಕೆ ನಾವು ಒಂದ್ ಸ್ವಲ್ಪ ನೇಮ್ ಕೊಟ್ಬಿಡ್ತೀವಿ. ಈಗ ನಮ್ಗೆ ಗೊತ್ತಾಗ್ಬೇಕು ಅಲ್ವಾ ಅದು ಯಾವ ಟಾಯ್ ಮಾಡ್ತಾರೆ, ಐಡೆಂಟಿಫೈ. ಅವ್ರು ಯಾವ್ಯಾವ ಶೇಪ್ ನಲ್ಲಿ ಇರುತ್ತೆ ಅದಾದ್ಮೇಲೆ ಅದೇ ಡಿಸೈನ್ ನೇಮ್ಸ್ ಕೊಟ್ಬಿಡ್ತೀವಿ ನಾವು. ಅವೆಂಜರ್ ತರ ಡಾಲ್ ಈಗ ಇರುತ್ತಲ್ವಾ, ನಿಮ್ಮ ಹತ್ರ ಯಾವ್ಯಾವ ನೇಮ್ಸ್ ಕೊಟ್ಟಿದ್ದೀರಾ? ಎಷ್ಟೊಂದು ಟೈಮ್ ಕೊಟ್ಟಿದ್ದೀವಿ ಸರ್. ಅವೆಂಜರ್ ಡಾಲ್, ಅದಾದ್ಮೇಲೆ ರೋಲಿಂಗ್ ಪಿನ್, ಅದೇ ಸರ್ ಏನೇನು. ಓಕೆ. ಸೊ ಅವ್ರ ಐಡೆಂಟಿಫಿಕೇಶನ್ಗೋಸ್ಕರ ಒಂದೊಂದು ಟಾಯ್ಗೆ ಒಂದೊಂದು ಹೆಸರು ಕೊಟ್ಕೋತಾರಂತೆ. ಬಟ್ ನಾರ್ಮಲಿ ಯೂಶ್ವಲಿ ಚನ್ನಪಟ್ಟಣ ಬೊಂಬೆ ಅಂತಲೇ ಹೇಳೋದು ಎಲ್ಲ ಟಾಯ್ಗಳಿಗೂ ಇಲ್ಲಿ. ಸೊ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು ಇದು. ಫೈನಲ್ ಔಟ್ಪುಟ್ಟು ಈ ಥರ ಬರುತ್ತೆ. ಒಂದು 15 ಮಿನಿಟ್ಸ್ ಬೇಕಾಗತ್ತೆ, 10 to 15 ಮಿನಿಟ್ಸ್ ಈ ಥರ ಫೈನಲ್ ಔಟ್ಪುಟ್ ಮಾಡೋದಕ್ಕೆ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.